ಆಕಾಶವಾಣಿ ಕಿನ್ನರಿ ಹಾಗೂ ಜೋಗಿ ಪದ ಪರಿಚಯ. ಜೋಗಿ ಆಂಜನೇಯ ಅವರೊಂದಿಗೆ ವಿಶೇಷ ಸಂವಾದ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್. ಕೈಯಲ್ಲಿ ಕಿನ್ನೂರಿ ಹಿಡಿದು ಕೇಳಿದ್ರೆ ಈಗ ನೀವು ಒಂದು ಆಲಾಪವನ್ನು ಕೇಳ್ತಾ ಇದ್ರಿ, ಆಲಾಪವನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಾಡನ್ನು ಕೇಳ್ತಾ ಇದ್ರಿ. ಈ ಹಾಡನ್ನು ಜೋಗಿ ಪದ ಅಂತ ಕರೀತಾರೆ. ಈ ಜೋಗಿ ಪದ ಅಂತಂದ್ರೆ ಏನು ಅಂತ ಕೇಳ್ತಿದ್ದಾರೆ. ಇದು ನಮ್ಮ ಜನಪದ ಕಲಾ ಪ್ರಕಾರಗಳಲ್ಲಿ, ಅದರಲ್ಲಿಯೂ ವಿಶೇಷವಾಗಿ ನಮ್ಮ ಶಿವಮೊಗ್ಗ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಇರುವಂತಹ ಪ್ರಸಿದ್ಧವಾದಂಥ ಒಂದು ಜಾನಪದ ಪ್ರಕಾರ. ಈ ಜಾನಪದ ಪ್ರಕಾರದಲ್ಲಿ ದಿಗ್ವಿಜಯವನ್ನು ಸಾಧಿಸುವಂಥವರು ನಮ್ಮ ಜೋಗಿ ಆಂಜನೇಯ ಅವರು. ಅಂದರೆ ಆಂಜನೇಯ ಜೋಗಿ ಅಂತಲೇ ಅವ್ರನ್ನ ಕರೀತಾರೆ. ಇವರು ನಮ್ಮ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಜನಪದ ಕಲಾವಿದರು ಹೌದು. ಇವರು ಈಗ ಪ್ರಸ್ತುತ ಹೊಸನಗರದ ಅಲಗಿರಿಮ್ಮನಹಳ್ಳಿ ಹರಿದ್ರಾವತಿ ಪೋಸ್ಟ್ನ ಬಟ್ಟೆ ಮಲ್ಲಪ್ಪದಲ್ಲಿ ವಾಸವಾಗಿದ್ದಾರೆ. ಹಾಗೆಯೇ ಇವರಿಗೆ ಜನಪದ ರತ್ನ, ಹಾಗೆಯೇ ಜನಪದ ಲೋಕೋತ್ಸವ ಪ್ರಶಸ್ತಿ, ಜನಪದ ಅಕಾಡೆಮಿಯ ಪ್ರಶಸ್ತಿ, ಹೀಗೆ 10 ಹಲವು ರಾಜ್ಯ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಪ್ರಶಸ್ತಿಗಳು ಕೂಡ ಬಂದಿವೆ. ಇಂದು ಈ ಜೋಗಿ ಪದ ಅಂದರೆ ಕಿನ್ನರಿ ಪದಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಅವರ ಹತ್ರ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆಂಜನೇಯ ಜೋಗಿ ಅವರೇ, ನಮಸ್ಕಾರ. ಹೇಳಿ ಸರ್. ಈಗ ತಾವು ಹಾಡೋಕ್ಕಿಂತ ಮೊದಲು ಒಂದು ವಾದ್ಯ ಪರಿಕರವನ್ನು ಬಾರಿಸ್ತಾ ಇದ್ರಿ. ಹೌದು ಸರ್. ಏನದು? ಅದು ಕಿನ್ನರಿ ವಾದ್ಯ ಸರ್. ಅದು ಈಗ ಕಿನ್ನರಿಯ ಮುಖಾಂತರ ತಾವು ಹಾಡನ್ನು ಹೇಳ್ತೀರಿ, ಜೋಗಿ ಪದ ಅಂತಲೂ ಕೂಡ ಕರಿತೀರಿ. ಹಾಗಿದ್ದಾಗ ಈ ನಿಮ್ಮ ಕಿನ್ನರಿಯನ್ನು ಬಳಸ್ಕೊಂಡೇ ಗಣಪತಿಯ ಸ್ತುತಿಯಲ್ಲಿ ಹಾಡನ್ನು ಹೇಳ್ತಾನೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಜಯ ಓಂ ಜಯ ಓಂ ಮೋಷಿಕವಾಹನ, ಜಯ ಓಂ ಜಯ ಓಂ ಮೋಷಿಕವಾಹನ, ಹೇ ಶಿವನಂದನ ಪ್ರಥಮ ವಂದನ, ಹೇ ಶಿವನಂದನ ಪ್ರಥಮ ವಂದನ, ಪಾರ್ವತಿ ತನಯ ಹೇ ಗಜಾನನ, ಪಾರ್ವತಿ ತನಯ ಹೇ ಗಜಾನನ, ನಮ ಓಂ ನಮ ಓಂ ನಾಗಭೂಷಣ, ನಮ ಓಂ ನಮ ಓಂ ನಾಗಭೂಷಣ. ತಾವು ಕಿನ್ನರಿಯನ್ನು ಹಿಡ್ಕೊಂಡು ಗಣಪತಿ ಸ್ತುತಿಯನ್ನೇನೋ ಮಾಡಿಬಿಟ್ರಿ. ಹಾಗಿದ್ರೆ ಈ ಕಿನ್ನರಿ ಅಂತಂದ್ರೆ ಏನು, ಇದು ಹೇಗೆ ಇದರ ಉಗಮ ಆಯಿತು ಅನ್ನೋದನ್ನ ನಮ್ಮ ಕೇಳೋದು ಹೇಳೋಣ. ಆಂಜನೇಯ ಜೋಗಿ, ಕಿನ್ನರಿ ಅಂತಂದ್ರೆ ಏನು? ಕಿನ್ನರಿ ಅಂದರೆ ಅದು ಹಿಂದೆ ಅರ್ಜುನನ ಕಾಲದಲ್ಲಿ ಏನಾಗಿತ್ತು ಅಂದರೆ, ಭೀಮರಾಯ ದ್ರೌಪದಿ ಜೊತೆಗೆ ಏಕಾಂತದಲ್ಲಿ ಇರ್ತಾನೆ. ಏಕಾಂತದಲ್ಲಿದ್ದಾಗ ಅದು ಅರ್ಜುನ ನೋಡಿಬಿಡ್ತಾನೆ. ಅರ್ಜುನ ನೋಡಿ ಒಂದು ದಿವಸ ಅಣ್ಣನಿಗೆ ಆ ಪ್ರಶ್ನೆ ಕೇಳ್ತಾನೆ, ಅಣ್ಣ ಈ ಥರ ಏಕಾಂತದಲ್ಲಿದ್ದು ಯಾರಾದರೂ ನೋಡಿದರೆ ಅದು ಒಳ್ಳೆಯದು ಕೆಟ್ಟದ್ದು ಅಂತ ಕೇಳ್ತಾನೆ. ಅದರಂಥ ಪಾಪ ಮತ್ತೊಂದಿಲ್ಲ, ಅದು ಮಹಾಪಾಪ, ನೋಡಬಾರ್ದು ಅಂತ. ಆವಾಗ ಆ ಪಾಪಕ್ಕೆ ಪರಿಹಾರ ಇಲ್ಲೇನೋ ಅಣ್ಣ ಅಂತ ಕೇಳ್ತಾನೆ. ನಾನು ನೋಡಿದ್ದೀನಿ ಅಂತ ಹೇಳೋದಿಲ್ಲ ಅವನು. ಆ ಪಾಪಕ್ಕೆ ಪರಿಹಾರ ಇಲ್ವೇನೋ ಅಂತ ಕೇಳ್ತಾನೆ. ಇದೇ ಪಾಪಕ್ಕೆ ಪರಿಹಾರ, ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಎಲ್ಲರನ್ನೂ ತೊರೆದು 12 ವರ್ಷ ವನವಾಸ ಪಡಬೇಕು. ಅದಕ್ಕೆ ಅದೇ ಪರಿಹಾರ ಅಂತಾನೆ ಧರ್ಮರಾಯ. ಧರ್ಮರಾಯನ ಮಾತು ಕೇಳಿ ಅರ್ಜುನ ಏನು ಮಾಡಿಬಿಡ್ತಾನೆ, ಈ ಬಿಲ್ಲು ಬತ್ತಲಿಕ್ಕೆ ಎಲ್ಲ ಬನ್ನಿ ಮರದ ಮೇಲೆ ಇಟ್ಟು ಅವನು ವನವಾಸಕ್ಕೆ ಹೋಗ್ತಾನೆ. ವನವಾಸಕ್ಕೆ ಹೋಗಿ ಸುಮಾರು ವರ್ಷಗಳು ಆಗ್ತವೆ. ಆಮೇಲೆ ಮಧ್ಯ ದಾರಿಯಲ್ಲಿ ಅವನಿಗೆ ಋಷಿಮುನಿಗಳು ಸಿಗ್ತಾರೆ. 7 ಮಂದಿ ಋಷಿಮುನಿಗಳು ಸಿಗ್ತಾರೆ. ಇವನಿಗೆ ಹೋಗಬೇಕಾದ್ರೆ, ಅಪ್ಪ ನೀನು ಯಾರು, ಏನು, ಒಂಟಿಯಾಗಿ ಕಾಡಲ್ಲಿ ಸುತ್ತಾ ಇದೆಯಲ್ಲ, ಏನು ನಿನ್ನ ಸಮಾಚಾರ ಅಂತ. ಆವಾಗ ಇವನು ಕಷ್ಟ ಸುಖ ಅವ್ರ ಮುಂದೆ ಹಂಚ್ಕೊಳ್ತಾನೆ. ಆವಾಗ ಅವನು ಒಂದು ದಿವಸನೂ ತಾಯಿ ನೋಡದಿದ್ದವನಲ್ಲ ಅರ್ಜುನ. ತಾಯಿ ಅಂದರೆ ಪಂಚಪ್ರಾಣ. ತಾಯಿ ಅವನು ಫಸ್ಟ್ ನೋಡೋದೇ ಎದ್ದ ತಕ್ಷಣ ತಾಯಿಗೆ. ಆವಾಗ ಇಲ್ಲ, ನಾವು ತಾಯಿ ನೋಡದೆ ನನಗೆ ನೆಮ್ಮದಿ ಇಲ್ಲ ಗುರುಗಳೇ, ತಾಯಿಗೆ ನಾನು ನೋಡಬೇಕು, ಈ ರೂಪದಲ್ಲಿ ಹೋಗಿ ನಾನು ನೋಡೋಂಗಿಲ್ಲ, ನೋಡಿದರೆ ಮತ್ತೆ 12 ವರ್ಷ ವನವಾಸಕ್ಕೆ ಹಾಕ್ತಾರೆ. ಹಾಗಾಗಿ ಯಾವುದಾದ್ರೂ ಒಂದು ರೂಪದಲ್ಲಿ ನಾನು ತಾಯಿ ನೋಡಲೇಬೇಕು ಅಂತ. ಆವಾಗ ಹೋಗಪ್ಪ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋಗು, ಅಲ್ಲಿ ಭೈರವನಾಥನ ಗುಡಿ ಇದೆ,
ಆ ಭೈರವನಾಥನಲ್ಲಿ ನೀನು ಕೇಳು, ಮುಂದೆ ಅವನು ದಾರಿ ತೋರಿಸ್ತಾನಂತ. ಆಗ ಭೈರವೇಶ್ವರನ ಒಲಿಸ್ಕೊಳ್ತಾನೆ ಇವನು. ಆವಾಗ ಭೈರವೇಶ್ವರ ಒಲಿದು ಆವಾಗ ಭೈರವೇಶ್ವರ ಹೇಳ್ತಾನೆ, ಉತ್ತರ ದಿಕ್ಕಿನಲ್ಲಿ ಒಂದು ಹೆಣ್ಣ ರಕ್ಕಸ ಇದೆ, ಆ ಹೆಣ್ಣ ರಕ್ಕಸನ ನೀನು ಕೊಂದು ಅದ್ರ ದೇಹದ ಅಂಶಗಳು ತಂದು ನನ್ನ ಕೈಯಲ್ಲಿ ಕೊಡು, ಆಮೇಲೆ ನಿನಗೆ ದಾರಿ ಹೇಳ್ತೀನಿ ಅಂತ. ಆವಾಗ ಈ ಅರ್ಜುನ ಹೆಣ್ಣ ರಕ್ಕಸನ್ನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿ ಅದರ ಎದೆ ಬುರುಡೆ ಅವೆಲ್ಲ ಆ ಅಂಶಗಳೆಲ್ಲ ತಂದು ಭೈರವನಾಥನ ಕೈಯಲ್ಲಿ ಕೊಡ್ತಾನೆ, ಭೈರವೇಶ್ವರನ ಕೈಯಲ್ಲಿ. ಆವಾಗ ಭೈರವ ಅದರ ಎದೆ ಬುರುಡೆನ ಈ ಕಿನ್ನರಿ ಬುರುಡೆ ಮಾಡ್ತಾನೆ. ಈ ಕಿನ್ನರಿ ಹಿನ್ನೆಲೆ ಇದು. ಅಂದರೆ ಈಗ ಆಂಜನೇಯ ಜೋಗಿಯವರ ನಮ್ಮ ಎದುರು ಕೂತು ತಾವು ಈ ಒಂದು ಕಿನ್ನರಿಯನ್ನು ವಿವರಿಸ್ತಾ ಇದ್ದೀರಿ. ನಮ್ಮ ಕಿನ್ನರಿ ಬುರುಡೆ ಅಂತ ನಮ್ಮ ಕೇಳೋರಿಗೆ ಹೇಳೋಣ. ಈ ಜೋಗಿ ಪದವನ್ನು ಹಾಡುವಂಥ ಸಂದರ್ಭದಲ್ಲಿ ಒಂದು ತಂತಿ ವಾದ್ಯವನ್ನು ಮೀಡ್ತಾ ಇರ್ತಾರೆ. ಆ ಬುರುಡೆಯನ್ನು ನೀವೆಲ್ಲರೂ ನೋಡಿರ್ತೀರಿ. ಅದು ಹೇಗಾಯಿತು ಮತ್ತು ಅದರ ಒಂದು ವಿವರಣೆಯನ್ನು ಈಗ ಆಂಜನೇಯ ಜೋಗಿಯವರ ಹತ್ರನೇ ಕೇಳಬೋಣ. ಎದೆ ಬುರುಡೆ ಕಿನ್ನರಿ ಬುರುಡೆ ಮಾಡ್ತಾನೆ. ಅದ್ರ ಕಿವಿ ಇದನ್ನು ಮಾಡ್ತಾನೆ, ಈ ತಂತಿ ಟೈಟ್ ಮಾಡ್ತೀವಲ್ಲ ಇದನ್ನು ತಂತಿಯನ್ನು ಹಾಕೊಳ್ಳೋದಕ್ಕೆ ಮೇಲ್ಗಡೆ ಇರುವಂತದ್ದು, ಅದ್ರ ಮೂಗಿದು ಅಂದ್ರೆ ಮಧ್ಯ ಎರಡನೆಯ ಜಾಗಕ್ಕೆ ಬರುವಂತದ್ದು. ಅಂದ್ರೆ ಇಲ್ಲಿ ಒಂದು ಆಂಜನೇಯ ಅವರೇ, ಈಗ ನೀವು ಕಿನ್ನರಿ ವಾದ್ಯವನ್ನು ಹಿಡ್ಕೊಂಡಿದ್ದೀರಿ, ಮೇಲ್ಗಡೆಯಲ್ಲಿ ಒಂದು ತಿರುಗಿಸುವಂತ ಒಂದು ವಸ್ತು ಇಟ್ಕೊಂಡಿದ್ದೀರಿ, ಆಮೇಲೆ ಚಿಕ್ಕದಾದಂತ ಬುರುಡೆ, ಮಧ್ಯದಲ್ಲಿ ದೊಡ್ಡದಾದಂತ ಬುರುಡೆ, ಕೆಳಗಡೆಯಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುವಂತ ಬುರುಡೆ. ಈ ಮೂರು ಬುರುಡೆಯನ್ನ ಬಿದಿರಿಗೆ ಸೇರಿಸಿ ತಂತಿಯನ್ನ ಕಟ್ಕೊಂಡಿದ್ದೀವಿ. ಇದು ಇದು ಬಿದಿರು ಹೌದು, ಆದ್ರೆ ಇದು ಬಿದಿರಲ್ಲ. ಬಿದಿರು ಹೌದು ಬಿದಿರಲ್ಲ ಅಂದ್ರೆ ಹೆಂಗೆ? ಬಿದಿರು ಹೌದು ಬಿದಿರಲ್ಲ ಅಂದ್ರೆ ಈಗ ಬಿದಿರು ನಮಗೆ ಇದು ಭೈರವೇಶ್ವರ ಸೃಷ್ಟಿ ಮಾಡಿದ ಹೇಗಪ್ಪ ಅಂದ್ರೆ ರಕ್ಕಸನ ಬೆನ್ನೆಲುಬು ಇದು. ರಕ್ಕಸನ ಬೆನ್ನೆಲುಬು ಈಗ ನಿಮಗೆ ಒಂದು ಬಿದಿರಾಗಿ ಬಿದಿರು ಕೋಲ ನಾವು ಮಾಡ್ಕೊಂಡಿದ್ದೀವಿ. ಆ ರಕ್ಕಸನ ಹೊಟ್ಟೆಗಿನ ಕರಳಿ ತಂತಿ, ಕರಳೆ ತಂತಿ. ಆ ನಂತರದಲ್ಲಿ ಆ ರಕ್ಕಸನ ಹಸ್ತ ಇದೆಯಲ್ಲ ಇದು ಕೆಳಗಡೆಯಲ್ಲಿ ಬರುವಂತಹದ್ದು ಗಿಳಿ 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 ಇರುವಂತ. ಆಮೇಲೆ ಅದರ ಚರ್ಮ ಸುಲಿದು ಜೋಳಿಗೆ ಮಾಡ್ತಾರೆ. ಜೋಳಿಗೆ ಮಾಡಿ ಆ ಅರ್ಜುನನಿಗೆ ಜೋಗಿ ರೂಪ ಕೊಡ್ತಾರೆ. ನೋಡಪ್ಪ, ಈ ರೂಪದಲ್ಲಿ ಜೋಗಿ ರೂಪದಲ್ಲಿ ಹೋಗಿ ನಿನ್ನ ತಾಯಿ ನೋಡ್ಬೋದು ಅಂತ. ಆಗ ಬರ್ತಾನೆ, ತಾಯಿ ಮನೆಗೆ ಬರ್ತಾನೆ. ತಾಯಿ ಮನೆಗೆ ಬರಬೇಕಾದ್ರೆ ಹಾಡು ಹೇಳ್ಕೊಂತ ಬರ್ತಾನೆ. ಆ ತಾಯಿ ಮನೆಗೆ ಬಂದು 7 ಬಾಗಿಲಿನ ದಾಟಿ ತಾಯಿಗೆ ಜೋಗಿ ರೂಪವನ್ನು ಧರಿಸಿ ಕೈಯಲ್ಲಿ ಕಿನ್ನೂರಿ ಹಿಡಿದು ತಾಯಿ ಮನೆಗೆ ಬಂದ, ತಾಯಿ ಮನೆಗೆ ಬಂದ, ಕೈಯಲ್ಲಿ ಕಿನ್ನೂರಿ ಹಿಡಿದು ತಾಯಿ ಮನೆಗೆ ಬಂದು ಮಧುರ ಕಂಠದಿಂದ ಮಧುರ ರಾಗದಿಂದ ಅರ್ಜುನ ಜೋಗಿ ಹಾಡನ್ನು ಶುರು ಮಾಡ್ತಾನೆ. ಆ ಹಾಡನ್ನು ಕೇಳಿ ಅರಮನೆ ಒಳಗಿರುವಂಥ ಕುಂತಾದೇವಿ ಹೆತ್ತ ತಾಯಿ 7 ಬಾಗಿಲಿ ದಾಟಿ ಕಡೆಯ ಬಾಗಿಲಿಗೆ ಬರ್ತಾಳೆ. ಕಡೆ ಬಾಗಿಲಿಗೆ ಬಂದು, ಅಪ್ಪ ನೀನು ಯಾರು, ನಿನ್ನ ಹೆಸರೇನು, ನೀನಿಷ್ಟು ಸುಂದರವಾಗಿ ಹಾಡ್ತೀಯಲ್ಲ ಅಂತ ಎಲ್ಲ ಕೇಳ್ತಾಳೆ ತಾಯಿ. ತಾಯಿ ನಾನು ನಿನ್ನ ಮಗ ಅಂತ ಇವನು ಹೇಳೋದಿಲ್ಲ, ತಾಯಿಗೂ ಕೂಡ ಗೊತ್ತಾಗಬಾರ್ದು, ಒಟ್ಟು ಇವನಿಗೇನಪ್ಪ ತಾಯಿ ನೋಡ್ಬೇಕಷ್ಟೆ. ಆವಾಗ ಇಲ್ಲಮ್ಮ ನಾನೊಬ್ಬ ದಾರಿಕಾರ, ಹಿಂಗೆ ಭಿಕ್ಷಾಟನೆ ಮಾಡ್ಕೊತ ನಾನು ಬಂದವನು, ನಿನ್ನ ಮನೆಗೆ ಬರಬೇಕು ಅಂತ ಅನ್ನಿಸ್ತು, ಬಂದೆ. ಆ ನಂತರದಲ್ಲಿ ಅಪ್ಪ ನಿನ್ನ ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ, ಅದು ಹೆತ್ತ ತಾಯಿ, ನಿನ್ನ ಮಗ ನೋಡಿದ್ರೆ ನನ್ನ ಮಗನ ಕಳೆ ನಿನ್ನ ಮುಖದ ಮೇಲಿದೆ. ಆಯ್ತಪ್ಪ, ನನ್ನ ಮಗನಿಗೆ ನೋಡಿದಷ್ಟೇ ಸಂತೋಷ ಆಯಿತು, ಆಯಿತು ಸುಖವಾಗಿ ಹೋಗಿ ಬಾರಪ್ಪ, ಚೆನ್ನಾಗಿ ಬಾಳಿ ಬದುಕು ಅಂತೇಳಿ ಕುಂತಾದೇವಿ ಜೋಗಿ ರೂಪದಲ್ಲಿರುವಂಥ ಅರ್ಜುನಿಗೆ ಆಶೀರ್ವಾದ ಮಾಡಿ ಕಳಿಸ್ತಾಳೆ. ಆವಾಗ ಅವನಿಗೆ ತೃಪ್ತಿ ಆಗುತ್ತೆ. ತೃಪ್ತಿ ಆದ್ರ ಮೇಲೆ ಏನು ಮಾಡ್ತಾನೆ, ಇದು ಈ ಕಿನ್ನರಿದೆಯಲ್ಲ ಅವನು ಕ್ಷತ್ರಿಯ, ಅವನಿಗೆ ಇದರ ಅವಶ್ಯಕತೆ ಇಲ್ಲ. ಆವಾಗ ಏನು ಬಿಲ್ಲು ಬಾಣ ಆವಾಗ ಏನು ಮಾಡ್ತಾನೆ, ನದಿಯಲ್ಲಿ ತೇಲಿ ಬಿಡ್ಲಿಕ್ಕೆ ಹೋಗ್ತಾನೆ ಕಿನ್ನರಿಯನ್ನು. ಆವಾಗ ಅಲ್ಲೊಬ್ಬ ವ್ಯಕ್ತಿ ಬರ್ತಾನೆ, ಸ್ವಾಮಿ ಅದನ್ನು ಯಾಕೆ ಹಣಿತೀರಿ ಅಂತ. ನನಗೆ ಉದ್ಯೋಗನೇ ಇಲ್ಲ, ಯಾವ ಉದ್ಯೋಗದಲ್ಲಿ ನಾನು ಬದುಕಬೇಕು ಅನ್ನೋದು ನನಗೆ ಗೊತ್ತಿಲ್ಲ ಅಂತ. ಆವಾಗ ಹಾಗಾದ್ರೆ ಒಂದು ಕೆಲಸ ಮಾಡಪ್ಪ, ಇವತ್ತಿಂದ ಕಿನ್ನರಿ ನಿನಗೆ ದಾರಿ ಏರಿತೀನಿ, ಇವತ್ತಿಂದ ನೀನು ಜೋಗಿಯಾಗಿ ಈ ಲೋಕದಲ್ಲಿ ನೀನು ಸಂಚಾರ ಮಾಡು, ಜೋಗಿ ಒಕ್ಕಲಾಗಿ ನೀನು ಸಂಚಾರ ಮಾಡು, ಜೋಗಿಯಾಗು.
ಇದು ತಮ್ಮ ಒಂದು ಪೂರ್ವಜರ ಹಿನ್ನೆಲೆಯೂ ಹೌದು ಆಂಜನೇಯ ಆಗಿದ್ರೆ ಈಗ ಹೌದು ಸರ್, ಹೌದು. ಇದು ಮಹಾಭಾರತ ಕಾಲದಿಂದಾನು ಕೂಡ ತಾವು ನಿಮ್ಮ ಪೂರ್ವಜರನ್ನ ಹುಡ್ಕೊಂಡು ಹೋಗಿದ್ದೀರಿ. ಹೌದು ಸರ್. ಈಗ ಕಿನ್ನರಿಯನ್ನ ಹಿಡಿದು ಈ ಜೋಗಿಗಳಾಗಿ ಈಗ ಅಲ್ಲಲ್ಲಿ ಓಡಾಡೋದು ಬಹಳ ಕಡಿಮೆ ಆಗಿರ್ಬೇಕಲ್ಲ? ಹೌದು ಸರ್. ಮೊದಲು ಎಷ್ಟೇ ಅನುಕೂಲ ಇರಲಿ, ಎಷ್ಟೇ ಬಡತನ ಇರಲಿ, ಆದರೆ ಹಳ್ಳಿ ಮೇಲೆ ಒಂದು 4 ಮನೆನಾದ್ರೂ ಭಿಕ್ಷಾಟನೆ ಮಾಡ್ಬೇಕು ಸಂಪ್ರದಾಯ. ಈಗ ಈ ಜೋಗಿ, ಜಂಗಮ, ಫಕ್ಕೀರು, ಬೊಮ್ಮನ್ ಇವ್ರು 4 ಜನರು ಈ ಭಿಕ್ಷೆ ಬೇಡುವಂಥ ಅಧಿಕಾರ ಹೊಂದಿದವರು ಇವರೇ 4 ಜನಾಂಗದವ್ರು. ಜೋಗಿ ಅಂದ್ರೆ ನಾವು, ಜಂಗಮರು ಅಂದ್ರೆ ಐನೇರು, ಫಕ್ಕೀರ್ ಅಂದರೆ ಫಕ್ಕೀರು ಸಾಹೇಬ್ರ ಒಳಗೆ ಬರ್ತಾರೆ. ಆಮೇಲೆ ಬೊಮ್ಮನ್ ಬ್ರಾಹ್ಮಣರು, ಇವರೆಲ್ಲ ಈ ಭೂಮಿ ಮೇಲೆ ಭಿಕ್ಷೆ ಬಿಡುವಂಥ ಅರ್ಹತೆ ಇರುವಂಥವ್ರು. ಈಗೇನಾಗಿದೆ ಅಂದರೆ ಈಗ ಇವರು ಕಡಿಮೆ ಆಗಿದ್ದಾರೆ, ಬೇರೆಯವರು ಜಾಸ್ತಿ ಆಗಿಬಿಟ್ಟು, ಹಾಗಾಗಿ ಇವರೇ ಬಿಟ್ಟುಬಿಟ್ಟಿದ್ದಾರೆ. ಈಗ ಹಾಗಿದ್ರೆ ಒಂದು ಆಂಜನೇಯ ತಾವು ಕೂಡ ಈಗ ತಮ್ಮ ವಯಸ್ಸು ಎಷ್ಟಾಗಿದೆ? ನನಗೆ ಒಂದು 64 ವರ್ಷ ಆಗಿದೆ. 64 ವರ್ಷ ಆಯ್ತು. ನಿಮಗೆ ಈ ವಿದ್ಯೆಯನ್ನು ಯಾರು ಕಲಿಸ್ಕೊಟ್ರು? ನಮ್ಮ ತಂದೆಯವರು ಕಲಿಸಿದ್ದು. ನಿಮ್ಮ ತಂದೆಯವರಿಗೆ ಅವರ ಪೂರ್ವಜರು? ಹೌದು. ಹೀಗೆ ಇದು ಪರಂಪರೆ ಕಲೆ, ವಂಶ ಪರಂಪರೆ. ಈಗ ಅಜ್ಜನಿಂದ ತಂದೆಗೆ ಬಂತು, ತಂದೆಯಿಂದ ನಮಗೆ ಬಂತು. ಈಗ ನಮ್ಮಿಂದ ಹೇಳ್ಬೇಕು, ನನ್ನ ಮಕ್ಕಳು ಕಲಿಯಲ್ಲ, ನನ್ನ ಮಕ್ಕಳೆಲ್ಲ ಶಾಲೆ ಕಲಿತಿದ್ದಾರೆ, ನಮ್ಮ ತಮ್ಮನ ಮಕ್ಕಳು ಕಲಿತಿದ್ದಾರೆ. ಇದು ತಪ್ಪಲ್ವಾ? ಯಾರು ಕಲ್ತರು ಒಂದೇ. ಅಲ್ಲ ನೀವು ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಮಕ್ಕಳು ವಿದ್ಯೆ ಕಲೀಲಿ, ವಿದ್ಯೆಯೊಟ್ಟಿಗೆನೂ ಕೂಡ ಇದನ್ನ ಕಲಿಬಹುದಲ್ಲ? ಕಲಿಬಹುದು, ಆದ್ರೆ ಆಸಕ್ತಿ ಬೇಕು. ಆಸಕ್ತಿ ಇದ್ರೆ ನಾವು ಹೇಳ್ಕೊಡೋದು ಬೇಡ, ಅದಾಗೆ ಬಂದು ಬಿಡುತ್ತೆ. ಇವೆಲ್ಲ ಗುರು ಇಲ್ಲದಂತ ವಿದ್ಯೆ ಇದು. ಅಂದ್ರೆ ಕೇಳಿ 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 ಹೌದು, ಆಸಕ್ತಿಯಿಂದ ಬರುವಂತ. ಈಗ ಒಂದು ಆಂಜನೇಯರು, ತಾವು ಸುಮಾರು ಎಷ್ಟು ಈ ಕಿನ್ನರಿ ಪದಗಳನ್ನು ಹಾಡ್ತೀರಿ? ಹೆಚ್ಚು ಕಡಿಮೆ ಅದು ಲೆಕ್ಕ ಇಟ್ಟಿಲ್ಲ ಸರ್. ಹೆಚ್ಚು ಕಡಿಮೆ ಒಂದು 5-10 ಸಾವಿರ ಹಾಡು ನೋಡ್ತೀವಿ. 5-10 ಸಾವಿರ ಹಾಡುಗಳನ್ನ ಕಿನ್ನರಿಯಲ್ಲೇ ಹಾಡ್ತೀವಿ. ಕಿನ್ನರಿಯಲ್ಲೇ ಹಾಡ್ತೀವಿ. ಯಾವ್ಯಾವ ರೀತಿ ಹಾಡು ಸರ್? ಭಕ್ತಿಗೀತೆ ಬಂತು, ಗೀಗಿ ಪದ ಬಂತು, ತತ್ವ, ಲಾವಣಿ, ಆಮೇಲೆ ಬಸವಣ್ಣರ ವಚನ, ಅಕ್ಕಮದಿಬೆ ವಚನ, ಆಮೇಲೆ ಕಥೆ ಪುರಾಣಗಳು ಹಾಡ್ತೀವಿ ಸರ್. ಇದು ಬಹಳ ಮುಖ್ಯ. ಕಥೆ ಪುರಾಣಗಳು, ರಾಜಂಸ ಪರಂಸ ಅನ್ನುವಂಥ ಒಂದು ಕಥೆ, ಅದು ರಾತ್ರಿ ಬೆಳಗಾಗುತ್ತೆ. ಅದು ಇವತ್ತು ಈಗ ಶುರು ಮಾಡಿದ್ರೆ ಬೆಳಗಾಗತ್ತೆ. ಆಮೇಲೆ ದೇವಲೋಕದ ಗೋಪ್ತ ಅನ್ನುವಂಥ ಕತೆ, ಅದು ಬೆಳವರಿಗೂ ಒಂದೇ ಕತೆ. ಆಮೇಲೆ ಸೋಮಶೇಖ ಚಿತ್ರಶೇಖರನ ಕತೆ, ಸತ್ಪಾಲ್ ಮಹಾರಾಜನ ಕತೆ, ವಸಂತಶೀಲ ಕುಸುಮ ಮಂಜರಿ ವೀರಸೇನ ಕೋಕಿಲ ಅನ್ನುವಂಥ ಕತೆ, ಸತೀಶೀಲಾವತಿ ಪತಿವ್ರತ ಮಹಾತ್ಮೆ ಅನ್ನುವಂಥ ಕತೆ, ಆಮೇಲೆ ಪಾಂಡವರ ಕಥೆನೂ ಹಾಡ್ತೀವಿ. ಇದೇ ರೀತಿ ಸುಮಾರು ಒಂದು 10-15 ಕತೆ ಹಾಡ್ತೀವಿ. ಅಂದ್ರೆ ಕತೆ ನಾವು ಹರಿಕಥೆಯನ್ನ ಅಲ್ಲ, ಭಜನೆ ಪದಗಳನ್ನ ಕೇಳ್ತೀವಿ, ಹರಿಕಥೆಯನ್ನ ಕೇಳ್ತೀವಿ. ಇದು ನೋಡಿದ್ರೆ ತಾವು ಕಿನ್ನರಿ ಕಥೆಗಳನ್ನು ಕೂಡ ಹೇಳ್ತೀರಿ ಅಂತ ಆಯ್ತು. ಯಾಕಂದ್ರೆ ಈಗ ಯಕ್ಷಗಾನದಲ್ಲಿ ಪ್ರತಿಯೊಂದು ಪಾತ್ರಧಾರಿಗಳು ಇರ್ತಾರೆ, ನಮ್ಮಲ್ಲಿ ಪಾತ್ರಧಾರಿಗಳು ಇಲ್ಲ ಸರ್. ನಾವೇ ಇರೋರೇ 4 ಮಂದಿ, ರಾಜನೂ ನಾವೇ, ಮಂತ್ರಿನೂ ನಾವೇ, ರಾಣಿನೂ ನಾವೇ, ದಾಸಿನೂ. ಒಂದು ಕೆಲಸ ಮಾಡ್ಬೋಣ ಆಂಜನೇಯ, ಈಗ ಇಲ್ಲಿ 3 ಜನ ಇದ್ದೀರಿ. ಒಂದು ಸಣ್ಣ ತುಣುಕು, ಒಂದು 2 ನಿಮಿಷದ್ದು, ನೀವು ಹೇಗೆ ರಾಜ ಮಂತ್ರಿ ಆಗಿ ಆಕ್ಟ್ ಮಾಡ್ತೀರಿ ಅಂತ. ಶರಣವೇ ನ್ಯಾಯ ಮಾಡಿ ಬದೈವ ಜಗದ ಭೂಮಿಯ ಒಳಗ ಜಗದ ಭೂಮಿಯ ಒಳಗ ಜಗದ ಭೂಮಿಯ ಒಳಗ ಹೇಳಬೇಕು ಕುಂತ ದೈವ, ಹೇಳಬೇಕು ಕುಂತ ದೈವ, ಯಾವೆಂಬ ಪಟ್ಟಣಯ್ಯ ಕರಿವೀರ ಎಂಬ ಪಟ್ಟ, ಪಟ್ಟಣಕ್ಕೆ ರಾಜನಯ್ಯ ಯಾರು ಇದ್ದಾರು ಅಂದ್ರೆ ದೇವಸೈನ ರಾಜನಯ್ಯ. ಇತ್ತ ಕಡೆ ಕೇಳೋ ಮಾನ್ಯ ಸ್ವಾಮಿ, ಯಾವ ಪಟ್ಟಣ ಯಾವ ನಗರಪ್ಪ ಅಂದ್ರೆ ಯಾವ ನಗರವಾಗಿತ್ತು? ಕರಿವೀರ ಎಂಬುದೊಂದು ಪಟ್ಟಣ. ಪಟ್ಟಣದಲ್ಲಿ ಅಧಿಪತಿಯಾಗಿರ್ತಕ್ಕಂಥ ಅರಸರು ಯಾರಿದ್ರು? ಅರಸ ಯಾರಿದ್ದಾರಯ್ಯ? ದೇವಸೇನ ಮಹಾರಾಜರು ಪಟ್ಟಣದ ಅಧಿಪತಿ ಅರಸನಾಗಿದ್ರು. ದೇವಸೇನ ಮಹಾರಾಜನಿಗೆ ಉಣ್ಣುವುದಕ್ಕೆ ಕಡಿಮೆ ಇಲ್ಲ, ಉಡುವುದಕ್ಕೆ ಕಡಿಮೆ ಇಲ್ಲ, ಭಕ್ಷ್ಯ ಭಂಡಾರ ಸಕಲ ಸಂಪತ್ತು ಭಗವಂತ ಕೊಟ್ಟು ಮರೆತಿದ್ದ. ಹೀಗಿರುವ ಕಾಲದಲ್ಲಿ ಆ ದೇವಸೇನ ಮಹಾರಾಜರು ಯಾವ್ಯಾವ ದೇಶಗಳಿಂದ ಯಾವ್ಯಾವ ರಾಜ್ಯಗಳಿಂದ ಕಪ್ಪು ಕಾಣಿಕೆ ತಗೊಳ್ತಾರೆ? ಯಾವ್ಯಾವ ರಾಜ್ಯಗಳಿಂದ ಮಹಾಸ್ವಾಮಿ? ಅಂಗ ವಂಗ ಕಾಳಿಂಗ ಕಾಶ್ಮೀರ ಗವಳ ಗುಜ್ಜಳ ನೇಪಾಳ ಕೇರಳ ಇಡೀ ಚಪ್ಪನ್ನಾರು ದೇಶದ ಕಡೆಯಿಂದ ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು
ಕರಿವರೆಂಬ ಪಟ್ಟಣ ಕೊಪ್ಪಳ ಅರಸನಾಗಿ ಆಹಾ ರಾಜಕಾಲ ಮಾಡತಾರ ಆಹಾ ಶಿವ ಶಿವ ಎನ್ನ ದೇವೋ ರಾಜಭಾರ ಮಾಡತಾರ ಶಿವ ಶಿವ ಎನ್ನ ದೇವೋ. ಈ ರೀತಿಯಲ್ಲಿ ಬೆಳಗ್ಗೆನವರೆಗೆ ಕಥೆಯನ್ನು ಹೇಳ್ತೀನಿ ಅಂತಂತೀರಿ ಆಂಜನೇಯನವರೇ. ಹೌದು ಹೌದು ಸರ್. ಸುಮಾರು 10,000ಕ್ಕಿಂತ ಹೆಚ್ಚು ಪದಗಳನ್ನ, ಅದರಲ್ಲೂ ಕೂಡ ಪ್ರಕಾರಗಳು ಬೇರೆ ಬೇರೆ ಪ್ರಕಾರದಲ್ಲಿ. ಬೇರೆ ಬೇರೆ ಪ್ರಕಾರ ನಾವು ಸಾಮಾನ್ಯವಾಗಿ ಕಿನ್ನರಿ ಪದ ಅಂತಂದ್ರೆ ಯಾವ್ದೋ ಒಂದು ಕಿನ್ನರಿ ಹಿಡ್ಕೊಂಡು ಆಡ್ತಾ ಹೋಗ್ತಾರೆ, ಜೋಗಿ ಪದಗಳು ಅಂತ ಕರೆದು ಬಿಡ್ತೀವಿ. ಹೌದು ಸರ್. ಆದ್ರೆ ನೀವು ಹೇಳೋ ಪ್ರಕಾರದಲ್ಲಿ ಬಹಳಷ್ಟು ಬಹಳ ಪ್ರಕಾರಗಳಿದೆ ಅಂತ ಹೇಳ್ತೀರಿ. ಯಾಕಂದ್ರೆ ಸರ್ ಒಬ್ಬ ಈಗ ಒಂದೇ ರೀತಿಲಿ ಹೇಳ್ತಾ ಹೋದ್ರೆ ಇವತ್ತಿನ ಕಾಲಮಾನದಲ್ಲಿ ಮೆಚ್ಚೋದಿಲ್ಲ. ಯಾಕಂದ್ರೆ ಅದೇ ಹಾಡು ಅದೇ ರಾಗ ಅಂತಾರೆ. ಹಾಗಾಗಿ ಜನರಿಗೆ ಯಾವ್ಯಾವ್ದು ಹಿಡಿಸುತ್ತೆ ಆ ರೂಟಲ್ಲಿ ನಾವು ಹೋಗ್ಬೇಕಾಗತ್ತೆ ಸರ್. ಕೆಲವೊಂದು ಒಟ್ಟಿನಲ್ಲಿ ಈ ಒಂದು ಕಲೆಯನ್ನ ಉಳಿಸ್ಕೊಳ್ಳೋದು ಮುಖ್ಯ ಆಗಿದೆ. ಕೆಲವೊಂದು ನಾವೇ ಕಟ್ಟಿ ಹಾಡ್ತೀವಿ ಸರ್. ನಾವೇ ಹಾಡನ್ನ ಬರಿತೀವಿ, ನಾವೇ ಕಟ್ಟಿ ಹಾಡ್ತೀವಿ, ಈ ಥರನೂ ಮಾಡ್ತೀವಿ ಸರ್. ಅಂದ್ರೆ ಇವತ್ತಿನ ಕಾಲಮಾನಕ್ಕೆ ಸರಿಯಾಗಿ. ಆಮೇಲೆ ಈಗ ಏನಾಗಿದೆ, ಸರ್ಕಾರದವರು ಆರೋಗ್ಯ ಇಲಾಖೆ ಒಳಗೆ ನಮ್ಮನ್ನು ಅಳವಡಿಸ್ಕೊಂಡಿದ್ದಾರೆ. ಆರೋಗ್ಯದ ಬಗ್ಗೆ ಮಾಹಿತಿ ಹೇಳಬೇಕು ಕಲೆ ರೂಪದಲ್ಲಿ. ಆಮೇಲೆ ವಾರ್ತಾ ಇಲಾಖೆಯಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ. ಹಿಂಗೆ ಅನೇಕ ರೀತಿ ಇಲಾಖೆಗಳು ಸಮೇತ ಅಳವಡಿಸ್ಕೊಂಡಿದ್ದಾರೆ. ಈಗ ಸಾಮಾನ್ಯವಾಗಿ ನಿಮಗೆ ಬೇರೆ ಬೇರೆ ಕಡೆಗಳಿಂದ ಆಹ್ವಾನಗಳು ಕೂಡ ಬರುತ್ತಲ್ಲ, ಯಾವ್ಯಾವ ರೀತಿ ಫಂಕ್ಷನ್ಗಳಿಗೆ ತಮ್ಮನ್ನು ಕರೀತಾರೆ? ನಮಗೆ ಮದುವೆ ಫಂಕ್ಷನಿಗೆ ಕರೀತಾರೆ, ಮನೆ ಒಕ್ಕಲಿಗೆ ಕರೀತಾರೆ, ಆಮೇಲೆ ಬರ್ತಡೇ ಅಂತ ಮಕ್ಕಳದು ಈಗ ಇತ್ತೀಚೆಗೆ ಬಂದಿದೆ ಅದಕ್ಕೆ ಕರೀತಾರೆ, ಹುಟ್ಟಿದಬ್ಬಕ್ಕೆ ಅಂತ. ಆಮೇಲೆ ಜಾತ್ರೆ ಮಹೋತ್ಸವಕ್ಕೆ, ಆಮೇಲೆ ಗಣಪತಿ ಹಬ್ಬದಲ್ಲಿ ಕರೆಸ್ತಾರೆ, ಗಣೇಶನ ಉತ್ಸವಕ್ಕೆ, ಇನ್ನು ಬೇರೆ ಬೇರೆ ರೀತಿ ಕಾರ್ಯಕ್ರಮಗಳು. ಆಮೇಲೆ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳು ಅಂದ್ರೆ ಈ ಮಲೆನಾಡು ಪ್ರದೇಶದಲ್ಲಿ ವೈಕುಂಠ ಸಮಾರಾಧನೆ ಅಂತ ದಿನ ಇಟ್ಕೊಳ್ತಾರಲ್ಲ ಸರ್, ತೀರೋದವ್ರ ಮನೆಯಲ್ಲಿ ಅವತ್ತು ರಾತ್ರಿ ಬೆಳವರೆಗೂ ಕತೆ ಹಾಡ್ಬೇಕು ನಾವು, ಅದಕ್ಕೂ ಕರೆಸ್ತಾರೆ. ಆಮೇಲೆ ಈಗ ನೀವು ಬರ್ತ್ಡೇ ಅಂದ್ರೆ ಹುಟ್ಟುಹಬ್ಬಕ್ಕೆ ಅಂತ ಹೇಳಿದ್ರಲ್ವಾ, ಈಗ ಸಾಮಾನ್ಯವಾಗಿ ಕಿನ್ನೂರಿ ಒಂದು ನುಡಿಸುವಂತ ಸಮಯದಲ್ಲಿ ಕೆಲವೊಂದು ಆಶೀರ್ವಚನಗಳು ಇದ್ದೇ ಇರುತ್ತಲ್ವಾ? ಇದ್ದೇ ಇರುತ್ತೆ. ಆಶೀರ್ವಚನ ಹೇಗೆ ಮಾಡ್ತೀರಿ ಕಿನ್ನೂರಿ ಹಾಡಿನಲ್ಲಿ? ಕಿನ್ನೂರಿ ಹಾಡಿನಲ್ಲಿ ಆಶೀರ್ವಚನ ಮಾಡ್ತೀವಿ ಸರ್, ಅವರಿಗೆ ಒಳ್ಳೇದಾಗಲಿ. ಅದನ್ನ ನಿಮ್ಮ ಸ್ಟೈಲ್ ನಲ್ಲಿ ನೀವು ನಮ್ಮ ಕೇಳೋರಿಗೆ ಹೇಳ್ಬಿಡಿ. ಹೌದಾ ಸರ್? ಯಾಕೆ ಅಂತಂದ್ರೆ ನಿಮ್ಮ ಕೇಳೋರಿಗೆ ಒಂದು ಮಾಹಿತಿಯನ್ನು ಹೇಳಬೇಕು. ಆಂಜನೇಯನವರೇ, ನಮಗೆ ಒಂದು ಬಹಳ ವಿಶೇಷವಾದಂಥ ಮಾಹಿತಿ ಸಿಕ್ಕಿದ್ದು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಉನ್ನತ ವ್ಯಾಸಂಗ ಮಾಡೋರನ್ನು ನೋಡ್ತೀವಿ. ತಾವು ಎಷ್ಟು ಕಲ್ತಿದ್ದೀರಿ? ಇಲ್ಲ ಸರ್, ನಾವು ವಿದ್ಯೆ ಕಲಿಲ್ಲ. ನೀವು ವಿದ್ಯೆ ಕಲ್ತಿಲ್ಲ? ಬರೀ 1ನೇ ಕ್ಲಾಸ್ ಓದಿದ್ದು. 1ನೇ ಕ್ಲಾಸ್ ಓದಿದ್ದು. ಇವನ್ನೆಲ್ಲ ಹಾಡವನ್ನೆಲ್ಲ ಹೇಗೆ ಮಾಡ್ತೀನಿ? ನಾನು ಬರಿತೀನಿ ಸರ್, ಯಾಕಂದ್ರೆ SLC ಪುಸ್ತಕ ಕೊಟ್ಟರು ಓದ್ತೀನಿ, ಯಾಕಂದ್ರೆ ಕನ್ನಡ. ಆದರೆ ಆವತ್ತಿನ 1ನೇ ಕ್ಲಾಸು ನನಗೆ ಒಂಥರ ಏನೋ ಒಂದು ಅದರಲ್ಲೇ ನಾನು ಇದು ಮಾಡ್ಕೊಂಡು ಬಂದೆ. 1ನೇ ಕ್ಲಾಸು ನೀವು ಕಲ್ತಿಲ್ಲ, ಆದ್ರೆ ನಿಮ್ಮಲ್ಲಿ PhD ಆಗೋಯ್ತಂತೆ. ಆಯ್ತು, ಹೌದು ಸರ್, ಆಗಿದೆ. ಇದೇ ನಮ್ಮ ಇವರು ಬಸವರಾಜ್ ಶಂಕರಘಟ್ಟ ಅಂತ, ಅವರೇ ನನ್ನ ಬಗ್ಗೆನೇ PhD ಮಾಡಿದ್ದಾರೆ. ನಿಮ್ಮ ಬಗ್ಗೆ PhD ಆಯ್ತು, ಅಧ್ಯಯನ ಮಾಡಿದ್ದಾರೆ ಜೋಗಿ ಇದ್ರ ಬಗ್ಗೆ, ಜೋಗಿ ಕಲೆಗಳ ಬಗ್ಗೆ. ಆದ್ರೆ ಪಾಸು ಆದ್ರು ಅವರು. ಅಂದ್ರೆ ಜೋಗಿ ಕಲೆಗಳ ಬಗ್ಗೆ ಮಾಹಿತಿಯನ್ನ ನೀಡುವಷ್ಟು ಸಮರ್ಥರು ನೀವು. ಅವ್ರು ಪಾಪ ಅವರು ಬಹಳ ಪ್ರಯತ್ನ ಪಟ್ಟಿದ್ರು, ಕಷ್ಟಪಟ್ಟಿದ್ರು. ಯಾಕಂದ್ರೆ ನಾನು ಕಾರವಾರದಲ್ಲಿದ್ರು ಅಲ್ಲಿ ನೀವೆಲ್ಲಿದ್ರೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಬರೋರು. ಆಮೇಲೆ ಕುಪ್ಪಂ ದ್ರಾವಿಡ್ ಯೂನಿವರ್ಸಿಟಿಗೂ ಕೂಡ ಅಲ್ಲಿಗೂ ಬಂದಿದ್ರು. ನೀವು ಯಾಕಲ್ಲ ಹೋಗಿದ್ರಿ? ಅಲ್ಲಿ ಒಂದು ಪ್ರೋಗ್ರಾಮ್ ಇತ್ತು ಸರ್, ಕೆರೆಮನೆ ಶಂಭು ಹೆಗಡೆ ಇದ್ರು ನೋಡಿ ಸರ್, ಯಕ್ಷಗಾನದ ಕಲಾವಿದರು. ಅವರು ನಾವು ಒಟ್ಟಿಗೆ ನಮ್ಮನ್ನು ಕರೆಸಿದ್ರು ಅಲ್ಲಿಗೆ. ಯಕ್ಷಗಾನದ ಮಹಾಮೇರು ಕೆರೆಮನೆ ಶಂಭು ಹೆಗಡೆ, ಜೋಗಿ ಅಂದ್ರೆ ಕಿನ್ನರಿ ಪದದಲ್ಲಿ ಮಹಾಮೇರು ಆಂಜನೇಯ. ಈಗ ಜೋಗಿ ಆಂಜನೇಯನವರೇ, ನೀವು ವಿವಿಧ ಪ್ರಕಾರದ ಹಾಡುಗಳನ್ನು ಕಿನ್ನರಿಯಲ್ಲಿ ಹಾಡ್ತೀರಿ ಅಂತಂದ್ರಿ. ಈಗ ಒಂದೊಂದಾಗಿ ಒಂದೊಂದು ಪ್ರಕಾರದ ಒಂದೊಂದು ತುಣುಕುಗಳನ್ನು ನಮ್ಮ ಕೇಳೋರಿಗೆ ಕೇಳಿಸ್ಬೋಣ. ಈಗ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರಿಗೂ ಬೇಕಾಗಿರುವಂಥದ್ದು. ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯರಿಗೆ ಸಂಬಂಧಪಟ್ಟಾಗೆ ಹಾಡನ್ನು ತಾವು ಹಾಡಿದ್ರೆ ಅದರ ಒಂದು ತುಣುಕನ್ನು ಕೇಳಿಸ್ಬೋಣ. ಹೆಣ್ಣಿನ ಜಲಮಗ ಅಣ್ಣ ತಮ್ಮರ ಬೇಕ, ಬೆನ್ನ ಕಟ್ಟುವರ ಸಭೆ ಒಳಗ ಸೋಬಾನವಾಸೋ, ಬೆನ್ನ ಕಟ್ಟುವರ ಸಭೆ ಒಳಗ ಸೋಬಾನವಾಸೋ, ಬೆನ್ನ ಕಟ್ಟುವರ ಸಭೆ ಒಳಗ ಸಾವಿರ, ಬನ್ನ ಕಟ್ಟುವರ ಊಡಿ ಒಳಗ ಸೋಬಾನವಾಸೋ, ಬನ್ನ ಕಟ್ಟುವರ ಊಡಿ ಒಳಗ ಸೋಬಾನವಾಸೋ. ಅಕ್ಕ ತಂಗಿಯರು ನಾವು ಹೆಚ್ಚಿನ ಕಡಮಿನ, ಅಕ್ಕ ತಂಗಿಯರು ನಾವು ಹೆಚ್ಚಿನ ಕಡಮಿನ, ಸುತ್ತ ತಂಗ್ಯವ್ವ ಸುರಗಿಯ ಸೋಬಾನವಾಸೋ. ಆಂಜನೇಯ ಜೋಗಿ ಅವರೇ, ತಾವು ಈಗ
ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಲ್ಲರ ಬಗ್ಗೆ ಹೇಳ್ಬಿಟ್ರಿ. ಆದರೆ ಈ ಅತ್ತೆ ಸೊಸೆ ಬಗ್ಗೆನೂ ಕೂಡ ತಾವು ಒಂದಿಷ್ಟು ಹಾಡನ್ನು ಕಟ್ಟಿ ಕಿನ್ನರಿ ಹಾಡನ್ನು ಜೋಗಿ ಹಾಡನ್ನು ಹಾಡಿರ್ಬೇಕಲ್ವಾ? ಅದನ್ನ ಒಂದು ತುಣುಕನ್ನ ಕೇಳಿಸ್ಬೋಣ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಅತ್ತೆ ಸೊಸೆಯರಿಗೆ ಒಂದೊಂದು ಕಾಲ, ಅತ್ತೆ ಸೊಸೆಯರಿಗೆ ಒಂದೊಂದು ಕಾಲ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. ಹೊಸಬಳಾಗಿ ಬಂದ ಸೊಸೆಗೆ ಅಂಜಿಕೆ ಬಾಳ, ಹೊಸಬಳಾಗಿ ಬಂದ ಸೊಸೆಗೆ ಅಂಜಿಕೆ ಬಾಳ. ಹೊಸಬಳಾಗಿ ಬಂದ ಸೊಸೆಗೆ ಅಂಜಿಕೆ ಬಾಳ. ದಿನವು ಕಳೆದ ಮೇಲೆ ಅತ್ತೆ ತಂದಳ ಒಂದು ಕೋಲ, ದಿನವು ಕಳೆದ ಮೇಲೆ ಅತ್ತೆ ತಂದಳ ಒಂದು ಕೋಲ. ಅತ್ತೆ ಸೊಸೆ ಬಗ್ಗೆನೇ ಹೇಳ್ಬಿಟ್ರೆ ಆಂಜನೇಯ ಜೋಗಿಯವರೇ. ಅದೇ ರೀತಿಯಲ್ಲಿ ತಾವು ಬಹಳಷ್ಟು ಸಂಘ ಸಂಸ್ಥೆಗಳಿಗೆ ಈ ಸಾಮಾಜಿಕ ಜಾಗೃತಿಯನ್ನು ಮೂಡಿಸೋದಕ್ಕೂ ಕೂಡ ಹಾಡನ್ನು ಕಟ್ಟಿ ಹಾಡಿದ್ದೀರಿ ಅಂತ ಹೇಳ್ತಿದ್ರಿ. ಅದೇ ರೀತಿಯಲ್ಲಿ ಈಗ ಅತ್ತೆ ಸೊಸೆ ಕೇಳಿದ ಮೇಲೆ ವರದಕ್ಷಿಣೆ ಸಮಸ್ಯೆ ಬಗ್ಗೆನೂ ಕೂಡ ತಾವು ಒಂದು ಹಾಡನ್ನು ಕಟ್ಟಿ ಹೇಳಿರಬೇಕು. ಅದರ ಒಂದು ತುಣುಕನ ನಮ್ಮ ಕೇಳಿದ್ರಿ ಕೇಳಿಸ್ಬೋಣ. ನಾವೇನ ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಇದ್ದಿದ್ರಾಗ ಸಾಕ್ರೆ ವಾರ ಉಪಚಾರೆಲ್ಲ, ಇದ್ದಿದ್ರಾಗ ಸಾಕ್ರೆ ವಾರ ಉಪಚಾರೆಲ್ಲ. ಹೆಚ್ಚು ಕಡಿಮೆ ಆದ್ರೆ ನಾಳೆ ನೋಡ್ಕೊಂಡೋರಲ್ಲ, ಹೆಚ್ಚು ಕಡಿಮೆ ಆದ್ರೆ ನಾಳೆ ನೋಡ್ಕೊಂಡೋರಲ್ಲ. ನಾವೇನು ವರದಕ್ಷಿಣೆ ಕೇಳೋರಲ್ಲ, ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಅತ್ತೆಮ್ಮ ನೀವೇನು ಸಾಲ ಮಾಡಿ ಕೊಡಬೇಕಿಲ್ಲ. ಗಂಡಿಗಂತೂ ಬಟ್ಟೆ ನೀವು ಕೊಡ್ಲೇಬೇಕಲ್ಲ, ಏ ಗಂಡಿಗಂತೂ ಬಟ್ಟೆ ನೀವು ಕೊಡ್ಲೇಬೇಕಲ್ಲ. ವಾಚುಂಗ್ರ ಚೈನ್ ಸರ ಮಾಮೂಲಲ್ಲ, ವಾಚುಂಗ್ರ ಚೈನ್ ಸರ ಮಾಮೂಲಲ್ಲ. ವರದಕ್ಷಿಣೆ ಅಂತ ನಾವೇನ ಕೇಳೋರಲ್ಲ, ಏ ವರದಕ್ಷಿಣೆ ಅಂತ ನಾವೇನು ಕೇಳೋರಲ್ಲ. ಮದುವೆ ಖರ್ಚು ನೋಡ್ಕೊಂಡ್ ಬಿಡ್ರಿ ಮತ್ತೇನಿಲ್ಲ, ಮದುವೆ ಖರ್ಚು ನೋಡ್ಕೊಂಡ್ ಬಿಡ್ರಿ ಮತ್ತೇನಿಲ್ಲ. ವರದಕ್ಷಿಣೆ ಹೇಗೆ ಕೇಳ್ತಾರೆ ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಮಾರ್ಮಿಕವಾಗಿ ತಿಳಿಸ್ಕೊಟ್ಟಿದ್ದೀರಿ ತಮ್ಮ ಹಾಡಿನ ಮುಖಾಂತರ ಕಿನ್ನರಿ ಹಾಡಿನಲ್ಲಿ. ಆಂಜನೇಯ ಜೋಗಿಯವರೇ, ತಮ್ಮ ಕಿನ್ನರಿಯನ್ನು ಉಪಯೋಗಿಸ್ಕೊಂಡು ತಾವು ಗೀಗಿ ಪದಗಳನ್ನು ಕೂಡ ಹಾಡ್ತೀರಿ ಅಂತ ಕೇಳಿದ್ದೀವಿ. ಆ ಗೀಗಿ ಪದದ ಮುಖಾಂತರನೇ ತಾವು ಸೊಸೆಯರನ್ನು ಅತ್ತೆಯರು ಹೇಗೆ ನೋಡ್ಕೋಬೇಕು ಅನ್ನೋವಂತಹ ಒಂದು ಸಂದೇಶವನ್ನು ನಮ್ಮ ಕೇಳೋರಿಗೆ ಹೇಳಿಬಿಡಿ. ಹರ ಹರ ಹಾ ಹರಗಿಯಗ ಗಾಗಿಯಗ ಗೀಯಗೀಯಗಿ, ಹರಗಿಯಗ ಗಾಗಿಯಗ ಗೀಯಗೀಯಗಿ. ಸ್ವಸ್ಥರಿಗೆ ಕಾಡುವ ತೆಮ್ಮರೆಲ್ಲರೂ ಚಿತ್ತವಿಟ್ಟು ಕೇಳರಿ ಕೂತುಕೊಂಡ, ನೀವು ಚಿತ್ತವಿಟ್ಟು ಕೇಳರಿ ಕೂತುಕೊಂಡ. ಸ್ವಸ್ಥರಿಗೆ ಕಾಡುವ ತೆಮ್ಮರೆಲ್ಲರೂ ಚಿತ್ತವಿಟ್ಟು ಕೇಳರಿ ಕೂತುಕೊಂಡ, ನೀವು ಚಿತ್ತವಿಟ್ಟು ಕೇಳರಿ ಕೂತುಕೊಂಡ. ಉತ್ತಮ ಸೊಸಿದ್ರ ಮತ್ತಿಷ್ಟು ಕಾಡಿದಿರಿ ಒತ್ತಿಗೆ ಹಾಕತಿರಿ ಸಂಸಾರ, ಮೂಲಿಗೆ ಹಾಕತಿರಿ ಸಂಸಾರ. ಗೀಯಗ ಗಾಗಿಯಗ ಗೀಯಗೀಯಗಿ. ಏ ಕಾಡಿ ಕಾಡಿ ಒಮ್ಮೆ ಬಾವಿ ಕೆಡವತಿರಿ ನೋಡಿ ಕಾಡರಿ ಸೊಸೆಯರನ. ಅತ್ತೆಮ್ಮ 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 ನೀವು ನೋಡಿ ಕಾಡರಿ ಸೊಸೆಯರನ. ತಂದೆ ತಾಯಿ ಬಿಟ್ಟು ಬಂದು ಬಳಗ ಬಿಟ್ಟು ಬಂದಿರ್ತಾರ ಬಿಟ್ಟು ತವರೂರ. ಗೀಯಗ ಗಾಗಿಯಗ ಗೀಯಗೀಯಗಿ. ತಂದೆ ತಾಯಿ ಬಿಟ್ಟು ಬಂದು ಬಳಗ ಬಿಟ್ಟು ಬಂದಿರ್ತಾರ ಬಿಟ್ಟು ತವರೂರ. ಗೀಯಗ ಗಾಗಿಯಗ ಗೀಯಗೀಯಗಿ. ಬಸವಂತಿ ಇದ್ದಾಗ ಅಂಜಿ ನಡಗಿದರ ಕೂಸ ಹುಟ್ಟತವ ಅಡ್ಡತಾರ, ಅವರಿಗೆ ಮಕ್ಕಳ ಹೊಡತವ ಅಡ್ಡತಾರ. ಬಸುರು ಇದ್ದವರಿಗೆ ಕಸಿ ಬಿಸಿಯಾದರೆ ಕೆಸರಂತ ಮಕ್ಕಳ ಹುಟ್ಟತಾವ, ಕೆಲವು ಮಂಡ್ಯ ದೊಡ್ಡ ಮಕ್ಕಳ ಹುಟ್ಟತಾವ. ಗೀಯಗ
ಹಾಗೆಯೇ ಆಂಜನೇಯ ಜೋಗಿಯವರೇ, ತಾವು ಹಲವಾರು ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತೀರಿ ಅಂತಂದರೆ, ಸಾಮಾನ್ಯವಾಗಿ ಈ ಸತ್ತವರ ಮನೆಗಳಿಗೆ ರಾತ್ರಿ ಬೆಳಗುವರೆಗೆ ಹಾಡ್ತೀರಿ ಅಂತಂದರೆ, ಅಂಥ ಸಮಯದಲ್ಲೂ ಕೂಡ ಕೆಲವೊಂದು ಭಕ್ತಿಗೀತೆಗಳನ್ನು ಕೂಡ ಹಾಡುವಂಥದ್ದು ಇರುತ್ತೆ. ಅದರ ಒಂದು ತುಣುಕನ್ನು ಕೇಳಿದ್ರೆ ಕೇಳಿಸ್ಬೋಣ. ದಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಮನುಜ ಸಾವು ತಪ್ಪದು. ಏನು ತರಲಿಲ್ಲ ಸಾಯುವಾಗ ಒಯ್ಯಲಿಲ್ಲ, ಹುಟ್ಟುತ್ತಿಲ್ಲ ತರಲಿಲ್ಲ ಸಾಯುವಾಗ ಒಯ್ಯಲಿಲ್ಲ. ಸುಟ್ಟು ಸುಣ್ಣದ ಹರಳಾಯಿತೈ ದೇಹ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತೈ ದೇಹ. ಹೊಟ್ಟೆ ಬಹಳ ಕೆಟ್ಟದಂದು ಎಷ್ಟು ಕಷ್ಟಪಟ್ಟರೇನು, ಹೊಟ್ಟೆ ಬಹಳ ಕೆಟ್ಟದಂದು ಎಷ್ಟು ಕಷ್ಟಪಟ್ಟರೇನು. ಬಿಟ್ಟು ಹೋಗುವಾಗ ಗಿಡು ಬಟ್ಟೆ ಕಾಣದಾಯಿತು, ಬಿಟ್ಟು ಹೋಗುವಾಗ ಗಿಡು ಬಟ್ಟೆ ಕಾಣದಾಯಿತು. ದಿಂಬದಲ್ಲಿ ಇರುವ ಜೀವ ಕಂಬಸೂತ್ರ ಗೊಂಬೆಯಂತೆ ಎಂದಿಗಾದರೊಂದು ದಿನ ಸಾವು ತಪ್ಪದು, ಮನುಜ ಸಾವು ತಪ್ಪದು. ವಾರ್ತಿ ಕೀರ್ತಿವೆಂಬುವೆರಡು ಸತ್ತ ಮೇಲೆ ಬಂದವಯ್ಯ, ವಾರ್ತಿ ಕೀರ್ತಿ ಎಂಬುವೆರಡು ಸತ್ತ ಮೇಲೆ ಬಂದವಯ್ಯ. ವಸ್ತು ಪ್ರಾಣನಾಯಕನು ಎಲ್ಲಿ ಹೊರಟಾನು, ವಸ್ತು ಪ್ರಾಣನಾಯಕನು ಎಲ್ಲಿ ಹೊರಟಾನು. ಕರ್ತುಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ, ಕರ್ತುಕಾಗಿ ನೆಲೆಯಾದಿ ಕೇಶವನ ಚರಣ ಕಮಲ. ನಿತ್ಯದಲ್ಲಿ ಭಜಿಸಿ ಸುಖಿಯಾಗಿ ಬಾಳಿರೋ, ಶುಚಿಯಾಗಿ ಬಾಳಿರೋ ಅಂತ ಹೇಳಿಬಿಟ್ರೆ, ಅದೇ ರೀತಿಯಲ್ಲಿ ತಾವು ಈ ಸಭೆ ಸಮಾರಂಭಗಳಿಗೆ ಹೋದಂಥ ಸಮಯದಲ್ಲಿರ್ಬೋದು, ಅಥವಾ ವಿವಿಧ ಕಾರ್ಯಕ್ರಮಗಳಿಗೆ ಹೋದಂಥ ಸಮಯದಲ್ಲಿರ್ಬೋದು, ಅಥವಾ ಇಂತಹ ಮನೆಗಳಿಗೆ ಹೋದಂಥ ಸಮಯದಲ್ಲಿರ್ಬೋದು, ಜನರು ಬಹಳ ಅತ್ಯುತ್ಸಾಹದಿಂದ ತಮ್ಮ ಒಂದು ಕಲೆಯನ್ನು ಸ್ವೀಕರಿಸ್ತಾರೆ. ತಾವೂ ಕೂಡ ಈ ಆಂಜನೇಯ ಸಂಜೀವನಿ ಬೆಟ್ಟ ತಂದಾಗೆ ವಿವಿಧ ಪ್ರಕಾರಗಳ ಜಾನಪದ ಕಿನ್ನರಿ ಹಾಡುಗಳನ್ನು ನಮ್ಮ ಕೇಳುಗರಿಗೆ ಕೇಳಿಸ್ಬಿಟ್ರಿ. ತಮ್ಮ ಆಶೀರ್ವಾದ ಸರ್, ನಮ್ದೇನಿಲ್ಲ, ಎಲ್ಲ ಜನಗಳ ಆಶೀರ್ವಾದ. ಈಗ ಜನಗಳ ಆಶೀರ್ವಾದ ಅಂತಂದ್ರೆ ನಮ್ಮ ಕಾರ್ಯಕ್ರಮವನ್ನು ಕೂಡ ನಿಮ್ ಬಗ್ಗೆ ಹೇಳ್ತಾ ಹೋದ್ರೆ 15 ನಿಮಿಷ ಅರ್ಧ ಗಂಟೆ ಸಾಲೋದಿಲ್ಲ. ಆಂಜನೇಯನವರೇ, PhD ಗ್ರಂಥನೇ ಆಗಿದೆ ಅಂತಂದ್ಮೇಲೆ ನಮ್ಮ 15 ನಿಮಿಷದಲ್ಲಿ ಎಲ್ಲಿ ಮುಗಿಸೋದಕ್ಕಾಗತ್ತೆ. ಈಗ ಕೊನೆಯಲ್ಲಿ ತಮ್ಮ ಒಂದು ಆಶೀರ್ವಚನದೊಂದಿಗೆನೆ, ಅಂದ್ರೆ ತಮ್ಮ ಕಿನ್ನರಿ ಹಾಡಿನ ಆಶೀರ್ವಚನದೊಂದಿಗೆನೆ ಈ ಕಾರ್ಯಕ್ರಮವನ್ನ ಮುಗಿಸೋ ಪ್ರಯತ್ನವನ್ನು ಮಾಡೋಣ. ಜಯ ಜಯ ಜಯವಾಗಿ ಮಹಾದೇವೈ, ದಿನ ದಿನದಾಗ ಮಹಾದೇವೈ, ಒಂದು ಬಳಗ ಸೇರಿಕೊಂಡು ಮಹಾದೇವೈ, ಅಣ್ಣ ತಮ್ಮ ಸೇರಿಕೊಂಡು ಮಹಾದೇವೈ, ಪಾವನಣ್ಣ ಸೇರಿಕೊಂಡು ಮಹಾದೇವೈ, ಮಂಥಾನದೊಳಗಯ್ಯ ಕುಟುಂಬದೊಳಗಯ್ಯ ಕನಸು ಮನಸ್ಸಿನ ಒಳಗ ಮಹಾದೇವೈ, ದೇವರಾಗಿ ಕಾಣಬೇಕು ಮಹಾದೇವೈ, ಜ್ಯೋತಿಯಾಗಿ ಬೆಳಗಬೇಕು ಮಹಾದೇವೈ, ದೀಪವಾಗಿ ಕಾಣಬೇಕು ಮಹಾದೇವೈ, ಶಿವಯೋಗಿ ಹರಕೆಂದ ಮಹಾದೇವೈ, ಶಿವನ ಸಂಪದ ಬರ್ಮ ಮಹಾದೇವೈ, ಮನೆಯ ದೇವರಿಗೆ ಮುಟ್ಟಿ ಮನೆಯ ದೇವರಿಗೆ ಮುಟ್ಟಿ ಹೆತ್ತ ಹಿರಿಯರಿಗೆ ಮುಟ್ಟಿ ಒಂದು ಕೊಟ್ಟರೆ ನಿಮಗ ಮಾದೇವು, 11 ನಿಮಗಾಗಿ ಮಾದೇವು, ನಿಮ್ಮಸ್ತ ಮೇಳವಾಗಿ ಮಾದೇವು, ವೈರಸ್ ತಡೆಯನಾಗಿ ಮಾದೇವು, ಹೋದಲ್ಲಿ ಬಂದಲ್ಲಿ ಮಾದೇವು, ಬೆನ್ನ ಕಾಯಲ ನಿಮಗ ಮಾದೇವು, ಯೋಗಿ ನಮ್ಮ ಹರಚಂದ್ರ ಯೋಗಿ ಆಶ್ವರ ಪಡದ ಮಹಾದೇವು, ಯೋಗಳ ಈಶ್ವರ ಪಡದ ಮಹಾದೇವು, ಯೋಗರಕ್ಕೆ ವಾಕ್ಯಾಗಿ ಸಂತೋಷ ಧರ್ಮ ರೈ. ಈಗ ಒಂದು ಆಂಜನೇಯರು ತಮ್ಮೊಟ್ಟಿಗೆ ಸಾಥಿಯನ್ನು ಕೊಟ್ಟಂತವ್ರು, ನೀವು ತಮ್ಮಂದ್ರ ಮಕ್ಕಳು ಅಂತ ಹೇಳ್ತಾ ಇದ್ರಿ, ಯಾರ್ಯಾರು ಅಂತ ಹೇಳ್ಬೋಣ ಸರ್? ನನ್ನ ಹೆಸರು ಆಂಜನೇಯ ಜೋಗಿ, ನನ್ನ ತಮ್ಮ ಇವರು ಮಧ್ಯ ತಮ್ಮ ಚಂದ್ರಪ್ಪ ಜೋಗಿ ಅಂತ.
ಅವನು ನನ್ನ ಕೊನೆ ತಮ್ಮ ಗಣೇಶ ಜೋಗಿ ಅಂತ. ಒಟ್ಟಿನಲ್ಲಿ ಸಕುಟುಂಬವಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಹೌದು ಸರ್. ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದಷ್ಟೇ ಅಲ್ಲ, ನಮ್ಮ ಜನಪದ ಕಲಾ ಪ್ರಕಾರವನ್ನು ಮುಂದುವರಿಸ್ಕೊಂಡು ಹೋಗುವಂತ ಜವಾಬ್ದಾರಿಯೂ ಕೂಡ ನಮ್ಮ ಸಮಾಜದ ಮೇಲಿದೆ. ಹೌದು ಸರ್. ಇದು ಮರೆಯಾಗದ ಕಲೆ ಆಗಬೇಕು, ಮರೆಯಾಗುವ ಕಲೆ ಆಗಬಾರದು. ಖಂಡಿತ ಸರ್. ಇದನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ತಾವು ಪ್ರಯತ್ನ ಪಟ್ಟಿದ್ದೀರಿ. 10,000ಕ್ಕೂ ಹೆಚ್ಚು ಈ ಕಿನ್ನರಿ ಪದಗಳನ್ನು ವಿವಿಧ ಪ್ರಕಾರಗಳಲ್ಲಿ ತಾವು ಹಾಡ್ತಾ ಬಂದಿದ್ದೀರಿ. ವಿವಿಧ ವೇದಿಕೆಗಳಲ್ಲಿ ಇದನ್ನು ಪ್ರದರ್ಶನವನ್ನು ಕೂಡ ಮಾಡಿದ್ದೀರಿ. ಸಾರ್ವಜನಿಕರು ಕೂಡ ನಿಮಗೆ ಇದರ ಪ್ರೋತ್ಸಾಹವನ್ನು ಕೊಡಬೇಕು. ಈಗಾಗಲೇ ನಿಮಗೆ ಜನಪದ ರತ್ನ, ಸಾಧಕ ರತ್ನ, ಜನಪದ ಲೋಕೋತ್ಸವ, ಜನಪದ ಅಕಾಡೆಮಿ ಪ್ರಶಸ್ತಿ 10 ಹಲವು ಪ್ರಶಸ್ತಿಗಳು ಬಂದಿವೆ. ಪ್ರಶಸ್ತಿಯೊಟ್ಟಿಗೆ ತಾವು 10 ಹಲವು ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಕಲೆ ಅನ್ನುವುದು ಪ್ರೋತ್ಸಾಹ ಇದ್ದಾಗ ಮಾತ್ರ ಸಾಧ್ಯ. ನಮ್ಮ ಸಾರ್ವಜನಿಕರು ಇಂತಹ ಕಲೆಗಳಿಗೆ ಪ್ರೋತ್ಸಾಹ ಕೊಡಲಿ, ತಮ್ಮನ್ನು ಆಹ್ವಾನಿಸಿ ಈ ಕಲಾ ಪ್ರಕಾರಗಳು ಮುಂದುವರಿಯೋ ಹಾಗೆ ಮಾಡಲಿ ಅನ್ನೋ ಆಶಯದೊಂದಿಗೆ ನಮಸ್ಕಾರ, ಧನ್ಯವಾದ. ನಮಸ್ಕಾರ ಸರ್. ಕಿನ್ನರಿ ಹಾಗೂ ಜೋಗಿ ಪದ ಪರಿಚಯ, ಜೋಗಿ ಆಂಜನೇಯ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ SR ಭಟ್.